ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಿಶೂಸ್ ಕಿಚನ್. ಈಗ ನಿಮಗೆ ಇದು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿದೆ, ಇದು ನಾನು ಮಾಡೋದನ್ನು ತೋರಿಸ್ತಾ ಇರೋದು. ಅದೇ ಸ್ಪೆಷಲ್ ಏನಂದರೆ ನುಗ್ಗೆ ಸೊಪ್ಪು ಹಾಕಿ ನಾನು ಮಾಡ್ತಾ ಇರೋದು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಅದು ಏನೇನು ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಕಾಳು ಮೆಣಸು, ಧನಿಯಾ, ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸು ಇದಿಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಒಂದು ಕಾಲು ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡು ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನೀಗ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಹಿಡಿಯಷ್ಟು ನಾನು ನುಗ್ಗೆ ಸೊಪ್ಪನ್ನ ನೀರಲ್ಲಿ ತೊಳೆದುಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಒಂದು 5 ನಿಮಿಷ. ಈಗ ಆಲ್ರೆಡಿ ನಾವು ಎಲ್ಲ ಹುರಿದಿರೋಂಥ ಇಂಗ್ರೀಡಿಯೆಂಟ್ಸನ್ನು ಜಾರಿಗೆ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ನುಗ್ಗೆ ಸೊಪ್ಪನ್ನು ಅದೇ ಜಾರಿಗೆ ಹಾಕ್ಕೊಂಡು ಫೈನ್ ಪೌಡರ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ಈ ಥರ ನೀವು ಫೈನ್ ಪೌಡರ್ ಮಾಡಿಟ್ರೆ ಇದು 1 ತಿಂಗಳಾದರೂ ಕೆಡಲ್ಲ. ಮತ್ತು ಯಾವಾಗ ಬೇಕಂದ್ರೆ ಇನ್ಸ್ಟೆಂಟಾಗಿ ನೀವು ನೀವು ಮಾಡ್ಕೊಳ್ಬೋದು. ನುಗ್ಗೆ ಸೊಪ್ಪು ಹೆಲ್ತ್ ಬೆನಿಫಿಟ್ ನಿಮಗೆ ಗೊತ್ತಿದೆ ಎಷ್ಟೆಲ್ಲ ಒಳ್ಳೆಯದಿದೆ ಅಂಥೇಳಿ. ಮತ್ತು ಒಬ್ಬೊಬ್ಬರು ನುಗ್ಗೆಕಾಯಿ ಎಲ್ಲ ತಿನ್ನಲ್ಲ, ಸೊಪ್ಪು ತಿನ್ನಲ್ಲ ಮಕ್ಕಳಿಗೆಲ್ಲ. ಈ ಥರ ನೀವು ರಸಮ್ ಮಾಡಿಕೊಡಿ. ನುಗ್ಗೆ ಸೊಪ್ಪು ಅದ್ರ ಹೆಲ್ತ್ ಬೆನಿಫಿಟ್ ಈ ರಸಮಲ್ಲೂ ಇರುತ್ತಲ್ಲ, ಹಾಗಾಗಿ ಅವರು ರಸಮ್ಮು ಅದು ಗೊತ್ತಾಗಲ್ಲ, ಕೈ ಏನು ಬರಲ್ಲ. ರಸಮ್ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಒಂದು ಗ್ಲಾಸಲ್ಲಿ ಹಾಗೆ ಹಾಕೊಂಡು ಕುಡಿದು ಬಿಡ್ತಾರೆ. ಈಗ ನಾನು 1 ಗ್ಲಾಸಷ್ಟು ನಾನು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನಷ್ಟು ನುಗ್ಗೆ ಸೊಪ್ಪು ರಸಮ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಮತ್ತು 1/4 ಕಪ್ಪಷ್ಟು ನಾನು ತೊಗರಿಬೇಳೆನ ನಾನು ಬೇಯಿಸಿಟ್ಟಿದ್ದೆ, ಅದನ್ನು ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಈಗ ನಾನು ಅದಕ್ಕೆ 1 ಗ್ಲಾಸ್ ಅಷ್ಟು ನೀರು ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಅದು ಡೈಲ್ಯೂಟ್ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಾಗುತ್ತಲ್ಲ, ಆ ಥರ ನೀವು ಡೈಲ್ಯೂಟ್ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ನಾನು ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಈ ಥರ ನೀವು ಮಾಡಿ ಫ್ರೆಂಡ್ಸ್. ಈಗ ಚೆನ್ನಾಗಿ ಅದು ಕುದಿ ಬರ್ತಾ ಇದೆಯಲ್ಲ, ಈಗ ಒಗ್ಗರಣೆಗೆ ನಾನು ರೆಡಿ ಮಾಡಿದ್ದೀನಿ. ಒಂದು ಪಾತ್ರೆಗೆ 1 ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಇದು ರಸಮ್ ಇನ್ನೂ ಟೇಸ್ಟಿಯಾಗಿರುತ್ತೆ. ರಸಮ್ಗೆಲ್ಲ ನೀವು ತುಪ್ಪ ಒಗ್ಗರಣೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು 1 ಸ್ಪೂನ್ ತುಪ್ಪ ಮತ್ತು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಇಂಗು ಮತ್ತು ಒಂದು ಕೆಂಪು ಮೆಣಸನ್ನ ಹಾಕ್ಕೊಂಡಿದ್ದೀನಿ. ಈಗ ಇದು ಒಗ್ಗರಣೆ ರೆಡಿಯಾಗಿದೆ. ಕುದೀತಾ ಇರೋ ರಸಮ್ಮಿಗೆ ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀವು ರಸಮ್ ಮಾಡಿ ಫ್ರೆಂಡ್ಸ್. ಇದು ಹೆಲ್ತ್ ಬೆನಿಫಿಟ್ಟು ತುಂಬ ಒಳ್ಳೆಯದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದು ರಸಮ್ ಮಾಡೋ ಮೇಲೆ ನನಗೆ ಕಮೆಂಟಲ್ಲಿ ರಿಪ್ಲೈ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.